ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ಸೆಂಟ್ರಿಂಗ್‌ನವರು ಕೆಲ್ಸಕ್ಕೆ ಬಂದವ್ರೆ. ನಾವೊಂದು 6 ಜನ ಬರ್ತೀವಿ ಅಂತ ಮುಂಚೆನೇ ಕಾಲ್ ಮಾಡಿ ಹೇಳಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಮ್ಮ ಶ್ರೀಮತಿಯವರು ತಿಂಡಿ ರೆಡಿ ಮಾಡಿದ್ರು. ಒಂದೇ ಸಲ ತಿಂಡಿ ತಿಂದ್ಬಿಟ್ಟೆ ಕೆಲಸ ಶುರು ಮಾಡಲಿ ಅಂತ ಅವ್ರಿಗೆಲ್ಲ ಬರ್ತಿದ್ದಂಗೆ ತಿಂಡಿ ಕೊಟ್ವಿ. ಹಾಗೆ ಬೈಂಡಿಂಗ್ ಬರಬೇಕು ಅಂತ ಕೇಳಿದ್ರು. ನಾನು ಹೋಗಿ ಬೈಂಡಿಂಗ್ ವೈರ್ ತರೋ ಅಷ್ಟರಲ್ಲಿ ಅವರು ತಿಂಡಿ ತಿಂದು ಕೆಲಸ ಶುರು ಮಾಡಿದರು. ಇವತ್ತು ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ಅದಕ್ಕೆ ಅವರು ಟೀ ಬೇಡ, ಟೀ ಬದಲು ಜ್ಯೂಸ್ ಏನಾದರೂ ತಗೊಂಡು ಬರ್ರಿ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಶ್ರೀಮತಿಯವರು ನಿಂಬೆಹಣ್ಣಿನ ಶರ್ಬತ್ ಮಾಡಿಕೊಟ್ರು. ನಾನು ಶರ್ಬತ್ ತರೋ ಅಷ್ಟರಲ್ಲಿ ಜ್ಯೂಸ್ ಬೇಕು ಅಂದವರು ಒಂದಿಬ್ಬರು ಇನ್ನೂ ಸ್ವಲ್ಪ ಮೆಟೀರಿಯಲ್ ತರೋಕೆ ಅಂತ ಹೊರಗಡೆ ಹೋಗಿದ್ರು. ಮಧ್ಯಾಹ್ನ ಊಟದ ಟೈಮು. ಅವರೆಲ್ಲ ಊಟ ಮಾಡೋ ಅಷ್ಟರಲ್ಲಿ ನಾನು ನಮ್ಮ ಕರುಗೆ ಮೇವು ಹಾಕಿದೆ. ಅಷ್ಟರಲ್ಲಿ ಮೆಟೀರಿಯಲ್ ತರೋಕೆ ಅಂತ ಹೊರಗಡೆ ಹೋಗಿದ್ದವರು ಬಂದು ಊಟ ಮಾಡಿ ಮತ್ತೆ ಕೆಲಸ ಶುರು ಮಾಡಿದ್ರು. ಸಂಜೆ ಟೀ ಕೇಳಿದ್ರು, ತಂದುಕೊಟ್ಟೆ. ಟೀ ಕುಡಿದು ಅವ್ರ ಕೆಲಸ ಅವ್ರು ಮಾಡ್ಕೋತಿದ್ರು. ನಮಗೂ ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು ವಾರದಲ್ಲಿ ಮೋಲ್ಡ್ ಹಾಕಬೇಕು, ಇನ್ನೂ ಬೇರೆ ಕೆಲಸಗಳೆಲ್ಲ ಇರ್ತಾವಲ್ವ. ಅದಕ್ಕೆ 3-4 ದಿನಗಳಿಂದ ಇವರನ್ನೇ ಕಾಯ್ತಿದ್ವಿ. ಇವ್ರಿಗೂ ಈಗ ಸ್ವಲ್ಪ ಡಿಮ್ಯಾಂಡು, ಕೆಲಸ ಜಾಸ್ತಿ. ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತೇಳಿ ಕೊನೆಗೆ ಇವತ್ತು ಬಂದರು. ಸಂಜೆವರೆಗೂ ಕೆಲಸ ಮಾಡಿ ಇವ್ರ ಕೆಲಸ ಮುಗಿಸ್ಕೊಂಡು ಹೋದರು. ಮತ್ತೆ ನಾಳೆ ಏನು ಕೆಲಸ ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.